ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬ. ಸೊ ಬೆಳಿಗ್ಗೆನೇ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆ ಮುಂದೆ ಬೆಟ್ಟ ಎಲ್ಲ ಇದ್ದಾವೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇನ್ನು ಬೆಳ್ದಿಂಗ್ಳಲ್ವಾ, ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ವಿಡಿಯೋ ಮಾಡ್ತಾ ಇವತ್ತಿಂದು ವಿಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅಪ್ಪಾಜಿ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಬಾಗಿಲು ತೋರಣ ಎಲ್ಲ ಕಟ್ತಾಯಿದ್ರು. ದೇವ್ರ ಮನೆಗೂ ಮತ್ತು ಈಚೆ ಬಾಗಿಲಿಗೂ ತೋರಣ ಎಲ್ಲ ಕಟ್ತಿದ್ರು. ನಮ್ಮ ಪಾಪು ಬೇರೆ 3 ಗಂಟೆಗೆ ಎದ್ದಿದ್ರು ಫ್ರೆಂಡ್ಸ್. ಅದೇಂತಕ್ಕೆ ಎದ್ದಿದ್ರೋ ಗೊತ್ತಿಲ್ಲ, ಒಟ್ನಾಗ 3 ಗಂಟೆಗೆ ಎದ್ದಿದ್ರು. ಹಂಗೂ ರೂಮಲ್ಲೇ ಆಟ ಆಡಿಸ್ದೆ ಸ್ವಲ್ಪ ಹೊತ್ತು, ಆದರೂ ಅವನು ಸುಮ್ಮನೆ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಎದ್ಬಿಟ್ಟು ಒಂದೊಂದೇ ಹಬ್ಬದ ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ. ಅವನ್ನ ವಾಕರಾಗಿ ಹಾಕಿದ್ವಿ. ವಾಕರಲ್ಲಿ ಓಡಾಡ್ಕೊಂಡು ಮನೆ ತುಂಬ ಓಡಾಡ್ಕೊಂಡಿದ್ದ ಅವನು. ಅಪ್ಪ ತೋರಣ ಎಲ್ಲ ಕಟ್ಟಿದ್ಮೇಲೆ ನಾನು ಹೂವು ಎಲ್ಲ ಹಾಕ್ತೆ. ನಮ್ಮಪ್ಪ ಊರ ಕಡೆ ಅದೇನೋ ಬೆಳಿಗ್ಗೆ ಯುಗಾದಿ ಹಬ್ಬದ ಬೆಳಿಗ್ಗೆ ಹೊಸ್ಲಿಗೆ ಪೂಜೆ ಮಾಡಬೇಕಂತೆ. ಸೊ ಅದಕ್ಕೆ ನಮ್ಮಪ್ಪ ಪೂಜೆಗೆಲ್ಲ ರೆಡಿ ಮಾಡು ಅಂತ ಅಂದರು. ಎಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಅಪ್ಪಾಜಿನೂ ಬಾಗಿಲಿಗೆ ಕಾಯೆಲ್ಲ ಒಡೆದು ಪೂಜೆ ಮಾಡಿದ್ರು. ನಮ್ಮ ಪಾಪು ಬೇರೆ ಇದ್ದಿತ್ತಾಗಿರ್ತಾ ಇರಲಿಲ್ಲ ಫ್ರೆಂಡ್ಸ್. ಎಲ್ಲ ಕಡೆನೂ ಓಡಾಡ್ತಿದ್ದ. ಇವನ್ನೇ ಒಬ್ಬನ ಹಿಡಿಬೇಕಿತ್ತು, ಒಬ್ಬರು ಕೆಲಸ ಮಾಡ್ಕೊಬೇಕಿತ್ತು, ಒಬ್ಬರು ಹಿಡಿಬೇಕಿತ್ತು. ಆ ಥರ ಎಲ್ಲ ತೀಟೆ ಮಾಡ್ತಾಯಿದ್ದ. ನಮ್ಮ ಅಪ್ಪಾಜಿ ಈಚೆ ಪೂಜೆ ಮಾಡ್ತಾಯಿದ್ರೆ ನಾನು ಈಚೆ ಬರ್ತೀನಿ ಅಂತ ಫುಲ್ಲು ಕಿರಿಸ್ತಾ ಇದ್ದ. ಅವರು ಮಂಗಳಾರತಿ ಎಲ್ಲ ಬೆಳಗ್ತಾಯಿದ್ರೆ ಅದನ್ನೇ ಹಿಡ್ಕೊಳಕ್ಕೆಲ್ಲ ಹೋಗ್ತಾ ಇದ್ದ. ಫುಲ್ಲು ತೀಟೆ ಆಗ್ಬಿಟ್ಟವನೇ ಫ್ರೆಂಡ್ಸ್ ನನ್ನ ಮಗ ಅಂತೂ. ಹೊಸ್ಲು ಪೂಜೆ ಎಲ್ಲ ಮಾಡಿದ್ಮೇಲೆ ದೇವ್ರ ಮನೇಲಿ ಪೂಜೆ ಮಾಡೋಣ ಅಂತ ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ದೇವ್ರ ಮನೇಲಿ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ರಂಗೋಲಿ ಪುಡಿ ಇರಲಿಲ್ಲ. ಸೊ ಅದಕ್ಕೆ ಹೂದಲ್ಲೇ ಏನಾದರೂ ರಂಗೋಲಿ ಥರ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಅವತ್ತು ಕರೆಂಟ್ ಬೇರೆ ತುಂಬ ತೆಗಿತಾ ಇದ್ದರು. ಕರೆಂಟ್ ಬೇರೆ ಇರಲಿಲ್ಲ. ನಾನು ಈ ಹೂವಿದ್ದು ಡೆಕೋರೇಷನ್ ಮಾಡಬೇಕಾದ್ರೆ ನನ್ನ ಹತ್ರ ದೀಪ ಬೇರೆ ಇದ್ವಲ್ಲ, ಸೊ ಅದನ್ನು ಅದ್ರ ಸುತ್ತ ಇಡೋಣ ಅಂತ ಇಡ್ತಾ ಇದ್ದೀನಿ. ಈ ದೀಪಗಳನ್ನ ನೀವು ನೋಡಿರ್ಬೋದು. ನಮ್ಮ ಪಾಪುದು 7 ಮಂತ್ಸ್ದು ಸಂಕ್ರಾಂತಿ ಥೀಮಲ್ಲಿ ಫೋಟೋಶೂಟ್ ಮಾಡಿದ್ವಿ, ಅವಾಗೆಲ್ಲ ಇಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಅದು. ಸೊ ಇವತ್ತು ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಬೇವು ಬೆಲ್ಲನ ಒಂದು ಗ್ಲಾಸ್ದು ಬಟ್ಲು ಥರ ಇತ್ತು ನನ್ನ ಹತ್ರ, ಸೊ ಅದಕ್ಕೆ ಇಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ
ರಂಗೋಲಿ ಥರ ಮಾಡಿದ್ನಲ್ಲ, ಸೊ ಅದಕ್ಕೆ ವೈಟ್ ಕಲರ್ ಹೂವು ಇಡೋಣ ಅಂತ ಇಟ್ಟೆ. ಬಟ್ ನೋಡೋಕ್ಕೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ತಿರ್ಗಾ ವಾಪಸ್ ಎತ್ಕೊಂಡ್ಬಿಟ್ಟೆ. ತಿರ್ಗಾ ಆಮೇಲೆ ಎಲ್ಲ ರೆಡಿ ಆಯ್ತಲ್ಲ, ಸೊ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ನಾನು ಸಹ ಎಳ್ಳು ಬೆಲ್ಲ ತಿಂದೆ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಮ್ಮ ಪಾಪುಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ಅವ್ರಿಗೂ ಸ್ನಾನ ಎಲ್ಲ ಮಾಡಿಸ್ದೆ ಎಣ್ಣೆ ಹಚ್ಚಿ. ಆಮೇಲೆ ಅಮ್ಮ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಮ್ಮ ಇಲ್ಲಿ ಒಬ್ಬಟ್ಟೆಲ್ಲ ಮಾಡ್ತಾ ಇದ್ದಾರೆ. ಸೊ ಒಬ್ಬಟ್ಟು ಅಡುಗೆ ಎಲ್ಲ ಆಗಿತ್ತು ಆಲ್ಮೋಸ್ಟು. ಅಮ್ಮನೇ ಎಲ್ಲ ಅಡುಗೆ ಮಾಡಿದ್ರು. ನಾನು ಪಾಪು ನೋಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದೆ. ಒಬ್ಬಟ್ಟು ಅಡುಗೆ ಎಲ್ಲ ಆದಮೇಲೆ ಬಾಳೆ ಎಲೆ ಊಟ ಮಾಡ್ತಾಯಿದ್ದೀನಿ. ಎಲ್ಲರೂ ಊಟ ಮಾಡಿದ್ವಿ, ಹಬ್ಬದ ಊಟ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾವು ಸಂಜೆಯಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ರೆಡಿ ಆಗಿಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇದು ದೇವಸ್ಥಾನ ಬಂದು ಸಿದ್ದರಾಮೇಶ್ವರ. ಈ ಸಿದ್ದರಾಮೇಶ್ವರ ಜಾತ್ರೆದು ವಿಡಿಯೋ ಎಲ್ಲ ಹಾಕಿದ್ದೀನಿ. ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಇದು ನಮ್ಮ ಮನೆ ಹತ್ರನೇ ಇರೋದು. ಸೊ ಅದಕ್ಕೆ ಅಲ್ಲೇ ಹೋಗೋಣ ಅಂತ ಎಲ್ಲರೂ ಹೋಗಿದ್ವಿ. ಈ ದೇವಸ್ಥಾನದಲ್ಲಿ ಕವಿಗಳದ್ದು ವಚನಗಳೆಲ್ಲ ಹಾಕಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯುಗಾದಿ ಹಬ್ಬನ ಎಷ್ಟು ಸಿಂಪಲ್ಲಾಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.